ರಾಷ್ಟ್ರದ ಅಭಿವೃದ್ಧಿಗೆ ಬಲಿಷ್ಠ ಅಡಿಪಾಯ ಹಾಕುವವರು ಮಹಿಳೆಯರು ಎಂದು ಅಕ್ಷಯ್ ಬ್ಲೂ ಜೆಮ್ ಮಾಂಟಸರಿ ಶಾಲೆಯ ಕಾರ್ಯದರ್ಶಿಯಾದ ಶ್ರೀಮತಿ ಸಂಧ್ಯಾ ಶಶಿಕಿರಣ್ ತಿಳಿಸಿದರು. ಶನಿವಾರ ಪಾವಗಡ ಪಟ್ಟಣದ ಕಸ್ತೂರಿಬಾ ಗಾಂಧಿ ಶಾಲೆಯಲ್ಲಿ ಹೆಲ್ಪ್ ಸೊಸೈಟಿ ಸೇವರ್ ಟ್ರಸ್ಟ್, ಶಮಿ ರಿಕ್ಷಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಿಸಿಯೂಟ ಯೋಜನೆಯ ನೌಕರರನ್ನ ಹಾಗೂ ಕಸ್ತೂರಿಬಾ ಗಾಂಧಿ ಶಾಲೆಯ ಅಡುಗೆಯವರನ್ನ ಗೌರವಿಸಿ ಸನ್ಮಾನಿಸಿ ಮಾತನಾಡುತ್ತಾ, ಗಂಡಿನಂತೆ ಇಂದಿಗೂ ಹೆಣ್ಣಿಗೆ ಸಮಾನತೆ ಸಿಕ್ಕಿಲ್ಲ. ಗಂಡು ಹೆಣ್ಣಿನ ಸಮಾನತೆಗಾಗಿ ಹೋರಾಟಗಳು ನಡೆಯುತ್ತಲೇ ಇವೆ. ಶ್ರೀಶಕ್ತಿ ಒಂದಾಗಿ ಇಂದು ನಮ್ಮ ಎಲ್ಲ ಹಕ್ಕುಗಳನ್ನು ಪಡೆಯಬೇಕು ಎಂದು ತಿಳಿಸಿದರು. ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ಸಾವಿತ್ರಮ್ಮ ಮಾತನಾಡಿ, ಮಹಿಳಾ ದಿನಾಚರಣೆ ಅಂಗವಾಗಿ ಬಿಸಿಯೂಟ ನೌಕರರನ್ನ ಮತ್ತು ಅಡುಗೆಯವರನ್ನ ಸನ್ಮಾನಿಸಿ ಗೌರವಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಬಣ್ಣಿಸಿದರು. ಹೆಣ್ಣು ಇಂದು ಅಡಿಗೆ ಮನೆಗೂ 4 ಗೋಡೆಗಳಿಗೆ ಸೀಮಿತವಾಗದೆ ಹೊರಗಿನ ಪ್ರಪಂಚದ ಎಲ್ಲ ರಂಗಗಳಲ್ಲೂ ಮಿಂಚುತ್ತಿದ್ದಾರೆ. ದೇಶದ ಮಹಿಳಾ ಶಿಕ್ಷಕಿ ಅಕ್ಷರದ ಸಾವಿತ್ರಾಬಾಯಿ ಫೂಲೆಯಂತೆ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದು ದೀನದಲಿತರ ಮಹಿಳೆಯರ ಹಕ್ಕುಗಳಿಗಾಗಿ ಮತ್ತು ಅವರಿಗೆ ಶಿಕ್ಷಣ ಕೊಡಿಸಲು ಮುಂದಾಗಬೇಕೆಂದು ಕರೆ ನೀಡಿದರು. ಬಿಸಿಯೂಟ ಕಾರ್ಯಕರ್ತೆಯಾದ ಸುವರ್ಣಮ್ಮ, ಮಂಜುಳಾ, ಸಾವಿತ್ರಮ್ಮ ಮಾತನಾಡಿ, ಕಳೆದ 20 ವರ್ಷಗಳಿಂದ ಅತಿ ಕಡಿಮೆ ಗೌರವಧನ ಪಡೆಯುತ್ತಿದ್ದು, ನಮ್ಮ ಮನೆ ಮಕ್ಕಳಂತೆ ಶಾಲೆಗಳಲ್ಲಿ ಅಡುಗೆ ಮಾಡಿ ತಯಾರಿಸಿ ಮಕ್ಕಳಿಗೆ ಉಣಬಡಿಸುತ್ತಿದ್ದೇವೆ. ಆದರೂ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತಿಲ್ಲ. ಅಂದರೂ ಸಹ ಎಲ್ಲೋ ಒಂದು ಕಡೆ ಸಂತೋಷ ಇದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಕ್ಷಮೆ ವೃಕ್ಷ ಕಾರ್ಯದರ್ಶಿ ಸತ್ಯ ಲೋಕೇಶ್, ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಾನಂ ಶಶಿಕಿರಣ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ಸೇರಿದಂತೆ ಶಾಲಾ ಶಿಕ್ಷಕರು, ಶಾಲಾ ಮಕ್ಕಳು ಹಾಜರಿದ್ದರು. ಅವರ ಮನೆಯನ್ನ ಬೆಳಗಬೇಕು ಅನ್ನತಕ್ಕಂಥ ಒಂದು ಇದರಲ್ಲಿ ಧನ್ಯವಾದಗಳು ಅವರಿಗೆ. ಈಗ ಮುಂದಿನ ಅಂತ ನಮ್ಮ ಅಡುಗೆ ಮಾಡೋರು ಮಾತಾಡಬೇಕು. ಯಾರನ್ನ ಮಾತಾಡಿ, ಒಬ್ರು ಯಾರನ್ನ ತಮ್ಮ ಕಸ್ತೂರಿ ಬಸ್ಗಳು ಮಾತಾಡ್ರಮ್ಮ. ಈಗ ನೋಡಿ, ನಿಮ್ದೇ ಚಾನ್ಸ್ ಇವತ್ತು, ನಾಳೆ ನಿಮ್ಗೆ ಬಿಡೋದು ಚಾನ್ಸು. ಮಾತಾಡಿ, ಮಹಿಳಾ ದಿನಾಚರಣೆ ಇವತ್ತು. ಹಾಂ, ಸುವರ್ಣಮ್ಮ. ಓಕೆ, ಸೂಪರ್, ಮಾತಾಡ್ತಾರೆ. ಏನು ಮಾಡ್ತಾರೆ? ನಿಮಗೆ ಸ್ಟೇಜ್ ಫಿಯರ್ ಹೋಯ್ತು ಇವತ್ತಿಂದ. ಎಲ್ಲರಿಗೂ ನಮಸ್ಕಾರ. ನಾನು 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದೆಲ್ಲ ನನ್ನ ಕುಟುಂಬ, ನಮ್ಮದು ಅಂತ ನಾವೆಲ್ಲ ಅಡುಗೆಯವರೆಲ್ಲ ಎಲ್ಲರ ಮಕ್ಕಳು ಒಂದೇ, ಇಲ್ಲಿ ನಾವು ಇಲ್ಲೆಲ್ಲ ಒಂದೇ ಮನೆಯವರು ಅಂತ ನಾವೆಲ್ಲ ಒಂದೇ ಥರ ಮಕ್ಕಳನ್ನ ಎಲ್ಲರನ್ನೂ ಒಂದೇ ಥರ ನೋಡ್ತೀವಿ. ನಾನಿಷ್ಟು ವರ್ಷ ಕೆಲಸ ಮಾಡಿದ್ವಿ, ಇವತ್ತೇ ನನಗೆ ಸಂತೋಷ ಆಗ್ತೈತೆ. ಸನ್ಮಾನ ಮಾಡ್ತಾ ಇದ್ರಂತ? ಇಲ್ಲ ಸರ್, ಈ ಥರ ಯಾವ 8 ವರ್ಷದಿಂದ ನಾನು ಇಲ್ಲೇ ಎಲ್ಲರೂ ಇದು ಅವಾಗ ಹೇಮಲತಾ ಮೇಡಮ್ಮ, ಆಮೇಲೆ ಸಲೋ ಮೇಡಮ್ಮ ಅವಾಗಿನಿಂದ ಮಾಡ್ತಾ ಇದ್ದೀವಿ ಸರ್. ಈ ಥರ ಏನೇ ಇಲ್ಲ, ಅದಕ್ಕೆ ನಮಗೆ ಅಡುಗೆಯವ್ರಿಗೆಲ್ಲ ಒಂಥರ ಸಂತೋಷ ಆಗ್ತೈತೆ. ಎಲ್ಲರೂ ನಮ್ಮ ಮಕ್ಕಳು ಅಂತ ನಾವು ಪ್ರೀತಿನ ವಿಶ್ವಾಸದಿಂದ ನಮ್ಮ ಸಂತೋಷದಿಂದ ಎಲ್ಲರಿಗೂ ಅಡುಗೆ ಮಾಡಿಕ್ಕಿ ಇದು ಮಾಡ್ತಿದ್ವಿ ಸರ್. ಬೆಳಿಗ್ಗೆ ಬಂದ್ರೆ ರಾತ್ರಿವರೆಗೂ ಇಲ್ಲೇ ಇರ್ತಾರೆ. ಸೊ ನೀವೆಲ್ಲ ಅವ್ರ ಮಕ್ಕಳೇ ಅಲ್ವಾ? ಬೆಳಿಗ್ಗೆ ನಿಮ್ ಜೊತೆನೆಲ್ಲ ಇರ್ತಾರಲ್ಲ, ಅಲ್ಲಿ ಹೋಗಿ ನಾನು ಒಂದು 6 ಗಂಟೆ ನಿದ್ದೆ ಹೋಗ್ತಾರೆ ಅಷ್ಟೇ. ಅವ್ರು ಅಲ್ಲಿ ಹೋಗಿ ಸೀರಿಯಲ್ ಗೀರಿಯಲ್ ನೋಡ್ತೀವಿ ಸಾವಿತ್ರಮ್ಮ. ಟೈಮ್ ಇರಲ್ಲ ಅಲ್ವಾ? ಟೈಮೇ ಇರಲ್ಲ ಅಲ್ವಾ ಮೇಡಮ್? ಎಸ್, ಕರೆಕ್ಟ್, ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಧನ್ಯವಾದಗಳು. ಹಾಂ, ಸುವರ್ಣಮ್ಮ ಮಾತಾಡಮ್ಮ. ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ದಿನಾಚರಣೆ ಶುಭಾಶಯಗಳು. ಮೊದಲನೇದಾಗಿ ಎಲ್ಲರಿಗೂ ಇವತ್ತಿನ ದಿವಸ ಇದೊಂದು ವಿಶೇಷ ಅನ್ಬೋದು. ಯಾಕೆಂತಂದರೆ ನಮ್ಮ ಲೋಕೇಶ್ ಸರ್ ಅವರು ಏನೋ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊತಿರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಅವರು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊತಿರ್ತಾರೆ. ನಾವು ಅಸಲಿಗೆ ಅಂದ್ಕೊಂಡಿರಲಿಲ್ಲ ಇವತ್ತು ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಯುತ್ತೆ ಅಂತ. ನಮಗಿದೊಂದು ಸುದೀನ ಅಂತ ಅಂದ್ಕೋಬೋದು. ಈ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಶಾಲೆಗೆ ಆಗಮಿಸಿರುವಂಥ ನಮ್ಮ ಶಿವಾನಿ ಮೇಡಮ್ ಅವರು, ಶಿವಾನಿ ಶಶಿಕಿರಣ್ ಮೇಡಮ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಒಂದು ಶಾಲೆ ಪರವಾಗಿ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ
ಹಾಗೆಯೇ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾದಂಥ ಲೋಕೇಶ್ ಸರ್ ಅವ್ರಿಗೂ ಹಾಗೂ ಶಶಿಕಿರಣ್ ಸರ್ ಅವ್ರಿಗೂ ಮತ್ತು ನಾಗರಾಜ್ ಸರ್ ಅವ್ರಿಗೂ ಎಲ್ಲರಿಗೂ ಸಮೇತ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ನಮ್ಮ ಒಂದು ಶಾಲೆ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಶುಭಾಶಯಗಳನ್ನು ಹೇಳ್ತಾ ನಿಜವಾಗ್ಲೂ ಅವರು ಇವತ್ತು ಮಾಡ್ತಿರುವಂತಹ ಕಾರ್ಯವನ್ನು ನಾವು ಹೊಗಳಲೇಬೇಕು. ಏಕೆ ಅಂದರೆ ಪಾಪ ನೋಡ್ರಿ ಅವ್ರ ಶ್ರಮ ಎಷ್ಟಿದೆ ಅನ್ನೋದು ಅಡುಗೆ ಅವ್ರದ್ದು ನಮಗೆ ಗೊತ್ತು. ನಮ್ಮ ಈಗ ಶಾಲೆಗಳಲ್ಲಿ ಮಾಡೋವಂಥ ಅಡುಗೆ ಅವ್ರದ್ದು ಬಿಡ್ರಿ, ನಮ್ಮದಂತೂ ಪಾಪ ನಮ್ಮಲ್ಲಿ ಒಂದೊಂದು ದಿವಸ ಒಂದೊಂದು ಏನು ತಿಂಡಿ ಇರುತ್ತೆ. ಈ ಉಪ್ಪಿಟ್ಟಲ್ಲ ಪೂರಿ ಮೆನು ಪ್ರಕಾರ ಇದ್ದಾಗ ಇಡ್ಲಿ ದೋಸೆ ಪೂರಿ ಇದ್ದಿದ್ದ ದಿವಸ ಪಾಪ 4 ಗಂಟೆಗೆ ಬರ್ತಾರೆ. 4 ಗಂಟೆಗೆ ಸೂಪರ್. 4 ಗಂಟೆಗೆ ಹೋಗೋದು ಯಾವಾಗ ರಾತ್ರಿ 8:30 ಆಗುತ್ತೆ. 7:30 ಊಟ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆಲ್ಲ ಕೊಟ್ಟು ಹೋಗೋಷ್ಟೊತ್ತಿಗೆ 8:30 ಆಗುತ್ತೆ. ಹಾಗಾಗಿ ನಮ್ಮಲ್ಲಂತೂ ಅಡುಗೆಯವರು ಪಾಪ ಅವರಿಗೆ ಕೊಡೋದು ದುಡ್ಡು ಯಾವ ಮೂಲೆಗೂ ಸಾಲದು. ಆದ್ರೂ ಸಮೇತ ಅವರಷ್ಟೇ ಶ್ರಮ ವಹಿಸಿ ಮಾಡ್ತಾರೆ. ಶಾಲೆಗಳಲ್ಲೂ ಹಾಗೆ ಇದೆ ಕೆಲಸ. ನಿಜವಾಗ್ಲೂ ನಾವು ಮನೆಯಲ್ಲಿ ಒಂದೊತ್ತು ಮಾಡ್ಕೋಬೇಕು ಅಂತಂದ್ರೇ ಎಷ್ಟೊಂದು ಕಷ್ಟಪಡ್ತೀವಿ. ಆದ್ರೂ ಇವರು ಪ್ರತಿದಿನ ಬಂದು ಮಕ್ಕಳಿಗೆ ಎಲ್ಲನೂ ಏನು ಕರೆಕ್ಟಾಗಿ ಮಾಡಿ ಬಡಿಸಿ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಅವರಿಗೆ ಬರೋದು ಸಂಬಳ ಕಡಿಮೆ ಆದ್ರೂ ಸಮೇತ ನಮಗೆ ಕಡಿಮೆ ಸಂಬಳ ಅನ್ನೋವಂಥ ಯೋಚನೆ ಇಲ್ದಿರ ನಮ್ಮ ಮಕ್ಕಳಿಗೆ ಮಾಡಿ ಬಡಿಸ್ತಾ ಇದ್ದೀವೇನೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರ ಒಂದು ಸೇವೆ ಶ್ಲಾಘನೀಯ. ಹಾಗೆಯೇ ಈ ಒಂದು ಮಹಿಳಾ ದಿನಾಚರಣೆ ದಿವಸ ಇವ್ರನ್ನೆಲ್ಲ ಗುರುತಿಸಿ ಇವ್ರಿಗೆ ಏನು ಆನರ್ ಮಾಡ್ತಾ ಇದ್ದಾರಲ್ಲ, ಗೌರವಿಸ್ತಿದ್ದಾರಲ್ಲ. ಹಾಗಾಗಿ ನಾನು ಇವರು ಯಾರು ಶಶಿಕಿರಣ್ ಸರ್ ಅವ್ರಿಗೂ ಮತ್ತು ಲೋಕೇಶ್ ಸರ್ ಅವ್ರನ್ನ ಗುರುತಿಸಿದಾರಲ್ಲ, ಕೆಳಸ್ತರದವರು ಆದ್ರೂ ಸಮೇತ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಇದು ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅನ್ನೋ ಒಂದು ಭಾವನೆಯಿಂದ. ಹಾಗಾಗಿ ಅವರಿಗೆ ನನ್ನ ಒಂದು ಹೃತ್ಪೂರ್ವಕವಾದಂತಹ ಮತ್ತು ಈಗಾಗಲೇ ಹೇಳಿದೆ, ಹೆಣ್ಣು ಮಕ್ಕಳು ಬರೀ ಇಷ್ಟು ದಿನ ಬರೀ ಅಡುಗೆ ಮನೆಗೆ ಮಾತ್ರನೇ ಸೀಮಿತ ಆಗಿದ್ವಿ ಅಲ್ವಾ. ಹಿಂದಿನ ಕಾಲದಲ್ಲೆಲ್ಲನೂ ಬರೀ ಅಡುಗೆ ಮನೆಗೆ ಸೀಮಿತ, 4 ಗೋಡೆಗಳಿಗೆ ಮಾತ್ರನೇ ಸೀಮಿತ ಆಗಿದ್ವಿ ಹೆಣ್ಮಕ್ಳು. ಈಗ ಏನಾಗಿದೆ ಅಂತಂದರೆ ಬರ್ತಾ 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 ನೀವೆಲ್ಲ ನಾನು ಆಗಲೇ ಹೇಳಿ ಸಾವಿತ್ರಿಬಾಯಿ ಫುಲೆ ಮತ್ತು ಅನೇಕ ಜನ ಹೆಣ್ಣು ಮಕ್ಕಳ ಒಂದು ಅವರ ಒಂದು ಹೋರಾಟದ ಮೂಲಕ ಈಗ ಹೆಣ್ಣು ಮಕ್ಕಳೆಲ್ಲರೂ ಸಮೇತ ಮುಖ್ಯವಾಹಿನಿಗೆ ಬಂದು ಅವರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಏನು ಮಾರ್ಗದರ್ಶಕವಾಗಿದೆ. ಈಗ ನೋಡಿರಿ, ನಮ್ಮ ಶಾಲೆನೇ ತಗೊಳ್ರಿ, ನಮ್ಮಲ್ಲಿ ಇವತ್ತು 230 ಮಕ್ಕಳು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತಂದರೆ ಇದು ಆಗ ಅವರು ಹಿಂದಿನ ಕಾಲದಲ್ಲಿ ಮಹಿಳೆಯರು ಮಾಡಿರುವಂತಹ ಹೋರಾಟದ ಫಲ. ಈಗ ನಿಮಗೆ ಗೊತ್ತಿದೆ, ಮನೆಗಳಲ್ಲೂ ಗೊತ್ತಿದೆ, ಗಂಡು ಮಕ್ಕಳಿಗೆ ಒಂದು ಥರ ನೋಡ್ಕೊತಾರೆ, ಹೆಣ್ಮಕ್ಳಿಗೆ ಒಂದು ಥರ ಅಲ್ವಾ. ಗಂಡು ಮಕ್ಕಳನ್ನ ಕಾನ್ವೆಂಟ್ ಶಾಲೆಗೆ ಹಾಕ್ತಾರೆ, ಹೆಣ್ಮಕ್ಳನ್ನ ಕರ್ಕೊಂಬಂದು ಏನೋ ಸರ್ಕಾರಿ ಶಾಲೆಗೆ ಹಾಕ್ತೀರಿ. ಯಾಕೆ ಅಂದರೆ ಹೆಣ್ಣು ಹುಡುಗಿ ಯಾವತ್ತಿದ್ರೂ ಬೇರೆ ಮನೆಗೆ ಹೋಗೋ ಹುಡುಗಿ ಎಷ್ಟು ಮಾಡಿದ್ರೂ